ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ಅದು 15 ಜನಕ್ಕೆ. ಒಬ್ರಿಗೆ ಇಬ್ಬರಿಗೆ ಅಡುಗೆ ಮಾಡೋದು ತುಂಬ ಈಸಿ, ಆದರೆ 15 ಜನಕ್ಕೆ ಅಡುಗೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗೆ. ನಮ್ಮ ಕಿಚನ್ ಒಂಥರ ಮಿನಿ ಜಾತ್ರೆ ಆಗಿತ್ತು. ಒಬ್ಬರು ವೆಜಿಟೇಬಲ್ ಕಟ್ ಮಾಡ್ತಿದ್ರು, ಇನ್ನೊಬ್ಬರು ವೆರೈಟೀಸ್ ಆಫ್ ಡಿಶಸ್ ಮಾಡ್ತಿದ್ರು. ಈ ಪಲಾವ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮಸಾಲಾನೇ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಒಂದು ದಪ್ಪದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಹ್ಯಾಂಡ್ ಫುಲ್ ಆಫ್ ಕೊತ್ತಂಬರಿ ಮತ್ತು ಪುದೀನ, ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಕ್ಕೊಳ್ಳಿ. ಜಾಯಿಂಟ್ ಫ್ಯಾಮ್ಲಿಗೆ ಅಡುಗೆ ಅಂದರೆ ಮಾಸ್ಟರ್ ಶೆಫ್ ಲೆವೆಲ್ ಪ್ರೆಷರ್ ಇರುತ್ತೆ. ಒಬ್ರಿಗೆ ಖಾರ ಕಮ್ಮಿ ಇರಬೇಕು, ಒಬ್ರಿಗೆ ಖಾರ ಜಾಸ್ತಿ ಇರಬೇಕು, ಇನ್ನೊಬ್ರಿಗೆ ಉಪ್ಪೇ ಕಮ್ಮಿ ಹಾಕಿರಬೇಕು. ಫೈನಲಿ ಕುಕ್ ಮಾತ್ರ ಸೈಲೆಂಟಾಗಿ ಕೆಲಸ ಮಾಡ್ತಿರ್ತಾರೆ. ಅದೇ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಲಾಸ್ಟಲ್ಲಿ ಬೇಕಾದರೆ ಒಂದು ಅಪ್ರಿಸಿಯೇಷನ್ ಬಿಸಾಕ್ತಾರೆ ಅಷ್ಟೇ ನಮಗೆ. ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು. ಬಿಕಾಸ್ ನಾನೊಂದು 15 ಜನ ಕುಕ್ ಮಾಡ್ತಿದ್ದೀನಿ. ಆ ಎಣ್ಣೆಗೆ ನಾನು ತೋರಿಸಿರುವಂತಹ ಪಲಾವ್ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ 1-2 ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಿ, ನಾನಿಲ್ಲಿ ಉಪ್ಪು ಇವಾಗಲೇ ಹಾಕ್ಬಿಡ್ತಿದ್ದೀನಿ. ಆಮೇಲೆ ಬೇಕಾದರೆ ಕಮ್ಮಿ ಆದರೆ ನಾನು ಮತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫಸ್ಟೇ ರೆಡಿ ಮಾಡಿ ರುಬ್ಬಿರುವಂತಹ ಮಸಾಲನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ಬಂದಿರೋ ತರಕಾರಿನ ಹಾಕಿ, ನಾನಿಲ್ಲಿ ಬೀನ್ಸು, ಕ್ಯಾರೆಟು, ನೂಕಲ್ಲು, ಆಲೂಗಡ್ಡೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಮಸಾಲ ಜೊತೆ ಚೆನ್ನಾಗಿ ಫ್ರೈ ಮಾಡಿ, ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ 2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರು, ಆಮೇಲೆ 1 ಪ್ಯಾಕೆಟ್ ಆಫ್ ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಪೌಡರು, ಗರಂ ಮಸಾಲ, ಆಮೇಲೆ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಈ ಪಲಾವ್ ಮಾಡಬೇಕಾದ್ರೆ ನನ್ನ ಅಳಿಯ ಪಾಪ ತುಂಬ ಕಷ್ಟಪಟ್ಟು ಲೈಟ್ನ ಇಟ್ಕೊಂಡಿದ್ದ. ಅಲ್ಲಿ ಲೈಟಿಂಗ್ ಪ್ರಾಬ್ಲಮ್ ಇತ್ತು. ಸೊ ಅವನು ಹೋಲ್ ಪ್ರೋಸೆಸ್ ಆಗೋವರೆಗೂ ಅವ್ನ ಕೈಯಲ್ಲೇ ಇಟ್ಕೊಂಡು ಪಾಪ ಹುಡುಗ ಕೈ ನೋವು ಬರ್ಸ್ಕೊಂಡ. ನೋಡಿ, ಈ ಥರ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಈ ವಾಟರು ಚೆನ್ನಾಗಿ ಕುದಿಬೇಕು. ಈ ಡಿಶ್ ಮಾಡುವಾಗ ನನ್ನ ಹಸ್ಬೆಂಡ್ ಅವಾಗ ಬಂದು ಸ್ವಲ್ಪ ಅಡ್ವೈಸ್ ಕೊಡ್ತಿದ್ರು. ಎಣ್ಣೆ ಜಾಸ್ತಿ ಹಾಕಬೇಡ, ಖಾರ ಜಾಸ್ತಿ ಹಾಕಬೇಡ ಅಂತೆಲ್ಲ. ಅವ್ರು ಕೊಡೋ ಅಡ್ವೈಸ್ಗೆ ನಾನೇ ಕನ್ಫ್ಯೂಸ್ ಆಗಿಬಿಟ್ಟು ನನಗೆ ಬರೋ ಪಲಾವ್ ರೆಸಿಪಿನೇ ಮರ್ತೋಗ್ಬಿಡ್ತು ಗೈಸ್. ನಿಜವಾಗ್ಲೂ ಒಂದು 5 ಮಿನಿಟ್ಸ್ ನಾನು ಥಿಂಕ್ ಮಾಡ್ತಿದ್ದೆ ಏನು ಹಾಕ್ಬೇಕು ನೆಕ್ಸ್ಟು. ಈ ಥರ ವಾಟರ್ ಕುದೀತಿದ್ದಾಗ ನಾನು ಫಸ್ಟೇ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಆ ಅಕ್ಕಿನ ಇದರಲ್ಲಿ ಹಾಕಬೇಕು. ಈ ಪಲಾವ್ ಮಾಡಬೇಕಾದ್ರೆ ನಾನಂತೂ ಸ್ಟ್ರೆಸ್ ಆಗಲ್ಲ, ಬಿಕಾಸ್ ನನ್ನ ಅಕ್ಕಪಕ್ಕ ಇದ್ದವರೇ ತುಂಬ ಸ್ಟ್ರೆಸ್ ಆಗ್ತಿದ್ರು, ಇದು ಹಾಕ್ದ ಅದು ಹಾಕ್ದ ಅಂತ. ಅಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನೂ ಚೆನ್ನಾಗಿ ಬೇಯಕ್ಕೆ ಬಿಡಿ. ಇದು ಮಾಡಬೇಕಾದ್ರೆ ನಾನು ಸಾಲ್ಟ್ ಕರೆಕ್ಟಾಗಿದೆಯಾ ಅಂತ ನನ್ನ ಹಸ್ಬೆಂಡ್ನ ಕೇಳಿದೆ. ಅವರು ಕರೆಕ್ಟಾಗಿದೆ, ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೋದರು. ಆಮೇಲೆ ಅದು ಬೆಂದಮೇಲೆ ಗೊತ್ತಾಯಿತು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿಬಿಟ್ಟಿದೆ ಅಂತ. ಆವಾಗ ಹೇಳ್ತಿದ್ದಾರೆ, ನಾನು ಆವಾಗಲೇ ಹೇಳಿದ್ನಲ್ಲ ನಿನಗೆ ಸಾಲ್ಟ್ ಕಮ್ಮಿ ಇದೆ ಅಂತ ಅಂತಾರೆ. ನಿಮಗೂ ಈ ಥರ ಏನಾದರೂ ಆಗಿದೆಯಾ ಎಕ್ಸ್ಪೀರಿಯನ್ಸು? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿನ ಬೇಯಕ್ಕೆ ಬಿಡಿ. ಇದೊಂದು ಚೂರು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಲೈಕ್ ಒಂದು 10-15 ಮಿನಿಟ್ಸ್ ಆಗುತ್ತೆ. ಈ ಥರ ರೇಂಜಿಗೆ ಬಂದಮೇಲೆ ನಾವು ಇದನ್ನು ದಮ್ ಹಾಕಬೇಕು. ಒಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ಸ್ವಲ್ಪ ಲೇಯರ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಭಾರವಾಗಿರುವಂತಹ ಒಂದು ವಸ್ತುನ ಇಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡು, ಆಮೇಲೆ ಒಂದು 15 ಮಿನಿಟ್ಸ್ ಇದನ್ನು ಕದಲ್ಸಕ್ಕೆ ಹೋಗಬೇಡಿ. ಮನೆ ಅಡುಗೆ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಥರ ಇರುತ್ತೆ. ಆರ್ಡರ್ ಬೇರೆ, ಟೇಸ್ಟ್ ಬೇರೆ, ಆದರೆ ಕಂಪ್ಲೇಂಟ್ ಮಾತ್ರ ಫ್ರೀಯಾಗಿ ಸಿಗುತ್ತೆ. 15 ಮಿನಿಟ್ಸ್ ಆದಮೇಲೆ ಈ ಥರ ರೆಡಿ ಆಗುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಬಿಕಾಸ್ ಮಸಾಲ ಎಲ್ಲ ಕೆಳಗಡೆ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲಾವ್ ರೆಡಿ ಆಯಿತು.
ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದಾಗ ಅದೇ ರಿಯಲ್ ಹ್ಯಾಪಿನೆಸ್ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.